6 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶದ 49 ಕ್ಷೇತ್ರಗಳಲ್ಲಿ 5ನೇ ಹಂತದ ಮತದಾನ ಇವತ್ತು ನಡೆದಿದೆ. 695 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಮುಂಬೈನ ಮತೋತ್ಸವಕ್ಕೆ ಇವತ್ತು ತಾರಾ ಮೆರುಗು ಬಂದಿತ್ತು. ಬಾಲಿವುಡ್ ತಾರೆಯರು ಬಂದು ಮತದಾನ ಮಾಡಿದರು. ದೇಶದ 49 ಕ್ಷೇತ್ರಗಳಲ್ಲಿ 5ನೇ ಹಂತದ ಮತದಾನ. ಮುಂಬೈನಲ್ಲಿ ಮತದಾನಕ್ಕೆ ಬಾಲಿವುಡ್ ತಾರಾ ಮೆರುಗು. ಮಹಾರಾಷ್ಟ್ರದ 13 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಿದೆ. ಬಾಲಿವುಡ್ನ ಘಟಾನುಘಟಿ ಸ್ಟಾರ್ಗಳೇ ಮತದಾನ ಮಾಡಿದ್ದಾರೆ. ನಟ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ಇಬ್ಬರು ಜೊತೆಯಾಗಿ ಬಂದು ಮತ ಚಲಾಯಿಸಿದರೆ, ಸೈಫ್ ಅಲಿ ಖಾನ್, ಕರೀನಾ ಕಪೂರ್, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸೇರಿದಂತೆ ದಂಪತಿ ನಟ ನಟಿಯರು ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಅಮಿತಾಬ್ ಬಚ್ಚನ್ ಫ್ಯಾಮಿಲಿ, ಮುಖೇಶ್ ಅಂಬಾನಿ ಫ್ಯಾಮಿಲಿ, ನಟ ಸಲ್ಮಾನ್ ಖಾನ್ ಮತ್ತು ನಟಿ ತಮನ್ನಾ ಸರದಿ ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸಿದರು. ಸಂಸದೆ ನಟಿ ಹೇಮಾ ಮಾಲಿನಿ, ಜಾಹ್ನವಿ ಕಪೂರ್, ವಿದ್ಯಾ ಬಾಲನ್, ಶಿಲ್ಪಾ ಶೆಟ್ಟಿ ಕುಟುಂಬ ಹಾಗೂ ಸಾನ್ಯಾ ಮಲ್ಹೋತ್ರಾ ವೋಟ್ ಮಾಡಿದರು. ಹಿರಿಯ ನಟ ಧರ್ಮೇಂದ್ರ, ಗೋವಿಂದ್, ಅನಿಲ್ ಕಪೂರ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ ಹಾಗೂ ಅನುಪಮ್ ಖೇರ್ ಮತ ಚಲಾಯಿಸಿದರು. ಲಖನೌನಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಮುಂಬೈನಲ್ಲಿ ಪಿಯೂಷ್ ಗೋಯಲ್, ಏಕನಾಥ್ ಶಿಂಡೆ, ಲಖನೌದಲ್ಲಿ ಮಾಯಾವತಿ, ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಇನ್ನು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಮುಂಬೈನಲ್ಲಿ ಮತ ಹಾಕಿದರು. ಪುತ್ರ ಅರ್ಜುನ್ ಕೂಡ ವೋಟಿಂಗ್ ಮಾಡಿದರು. ಅತ್ತ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಸಹ ಮತದಾನ ಮಾಡಿದರು. ಪುರಿ ಜಗನ್ನಾಥನಿಗೆ ಪ್ರಧಾನಿ ನರೇಂದ್ರ ಮೋದಿ ಪೂಜೆ. ಇತರ ಚುನಾವಣೆ ಘೋಷಣೆಯಾದ ಬಳಿಕ ಪ್ರಧಾನಿ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ಕೂಡ ಒಡಿಶಾದ ಪುರಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮೋದಿ ಪುರಿ ಜಗನ್ನಾಥನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ರಾಯ್ಬರೇಲಿ ಮತಗಟ್ಟೆಗಳಿಗೆ ರಾಹುಲ್ ಗಾಂಧಿ ಭೇಟಿ. ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ಇಂದು ಮತದಾನದ ವೇಳೆ ರಾಹುಲ್ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟಿದ್ರು. ರಾಹುಲ್ ಗಾಂಧಿಯನ್ನ ಕಂಡ ಮತದಾರರು ಸೆಲ್ಫಿ ತೆಗೆಸಿಕೊಂಡು ಖುಷಿ ಪಟ್ಟರು. ಈ ವೇಳೆ ಜನಸಾಮಾನ್ಯರೊಂದಿಗೆ ಮಾತುಕತೆ ನಡೆಸಿದರು. ಇದಕ್ಕೂ ಮೊದಲು ರಾಯ್ಬರೇಲಿಯ ಪಿಪ್ಲೇಶ್ವರ ಹನುಮಾನ್ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, TV9